ಒಂದು 15 ದಿವಸಕ್ಕೆ ಮುಂಚೆ ಹೇಳಿದ್ರೆ ನನಗೆ ಪ್ಲಾನಲ್ಲಿ ಸೇರಿಸ್ತಾ ಇದ್ದೀವಿ. ಒಂದು 4 ರೂಮ್. ಇವು ಮತ್ತೆ ಕೆಲವು ಹೊಲಸು ಹೊಡೆದಾಗಬೇಕು, ಅದರಲ್ಲಿ ಪ್ರೋಗ್ರಾಮ್ ಸೇರಿಸ್ಬೇಕು. ನೋಡ್ತಾ ಇರಬೇಕು. ಮಕ್ಕಳ ಚಿಂತನೆ ಇದು. ಸೊ ಈ ಆದಷ್ಟು ಬೇಗ ಈ ರೂಮ್ಗಳನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ನಿಮಗೆ ಏನೇನು ಅನುಕೂಲಗಳು ಬೇಕೋ ಅವೆಲ್ಲ ಕೂಡ, ಯಾಕಂದರೆ ಸರ್ಕಾರಿ ಶಾಲೆಗಳು ಇವತ್ತು ನಮ್ಮ ತಾಲೂಕಲ್ಲಿ ಕೆಲವು ಶಾಲೆಗಳು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಇದು ಒಳ್ಳೆಯ ಫಲಿತಾಂಶ ಹಾಗೂ ಒಳ್ಳೆ ಮಕ್ಕಳನ್ನು ಕೂಡ ಹೊಂದಿದೆ. ನಂಬರ್ 1 ಶಾಲೆ ಅಂತ ಕಾಣಿಸುತ್ತೆ ಇದು. ಸಂತೋಷದಿಂದ ಬಹಳ ಕಷ್ಟಪಟ್ಟು ದುಡಿಮೆ ಮಾಡಿ ನಿಮ್ಮನ್ನೆಲ್ಲ ಕಳಿಸ್ಕೊಡ್ತಾರೆ. ನೀವೆಲ್ಲ ಚೆನ್ನಾಗಿ ಓದಬೇಕು, ಒಳ್ಳೆಯ ಹೆಸರನ್ನ ತಂದೆ ತಾಯಿಯಿಂದ ತರಬೇಕು. ಮತ್ತು ಶಾಲೆಗೂ ಅಧ್ಯಾಪಕರಿಗೆ ಒಳ್ಳೆಯ ಹೆಸರು ತರಬೇಕು. ಶಾಲೆಗೆ ಮತ್ತು ನಮಗೆಲ್ಲ ಕೂಡ ಒಳ್ಳೆಯ ಹೆಸರನ್ನ ಗಳಿಸಬೇಕಾದ್ರೆ ನೀವು ಚೆನ್ನಾಗಿ ಓದಬೇಕು. ರಾತ್ರಿ ಅವರು ಓದಬೇಕು. ಮತ್ತು ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ. ನನ್ನ ಹೆಸರು ಚಲಪತಿ ಅಂತ, ADO ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಆಫೀಸರ್ BCM ಕಾರ್ಪೊರೇಷನ್ ಕೋಲಾರ. ಈ ದಿನ ಶ್ರೀನಿವಾಸಪುರ ತಾಲೂಕಿನ ಮಾನ್ಯ ಶಾಸಕರಾದ ವೆಂಕಟೇಶ್ವರ ರೆಡ್ಡಿ ಸರ್ ಅವರು 19 ಹೊಲಿಗೆ ಯಂತ್ರಗಳನ್ನು ಮಹಿಳೆಯರಿಗೆ ಉಚಿತವಾಗಿ ಇಶ್ಯೂ ಮಾಡಿರ್ತಾರೆ. ಶ್ರೀನಿವಾಸಪುರ ತಾಲೂಕು ಕ್ಷೇತ್ರದ ಮಹಿಳೆಯರಿಗೆ ಇಶ್ಯೂ ಮಾಡಿರ್ತಾರೆ. ಒಂದು ಇದ್ರ ಘಟಕ ವೆಚ್ಚ ಬಂದು 25,000 ಇರುತ್ತೆ ಸರ್. ಈ ದಿನ ಮಿಷನ್ಸ್ ಎಲ್ಲ ಉಚಿತವಾಗಿ ಕೊಟ್ಟಿದ್ದಾರಲ್ಲ, ಫಲಾನುಭವಿಗಳು ಪಟ್ಟಿ ಒಂಚೂರು ಹೆಸರು ಹೇಳಿ. ಶಾರದಮ್ಮ, ಶಿಲ್ಪ, ಅರುಣ, ಶಕುಂತಲಮ್ಮ, ಅಶ್ವಿನಿ, ಸುಷ್ಮಾ, ವೆಂಕಟಲಕ್ಷ್ಮಮ್ಮ, ಉಷಾ, ನಂದಿನಿ, ರಜನಿ, ಲಕ್ಷ್ಮಿ, ಅಶ್ವಿನಿ ಬಾಯಿ, ಮಂಜಮ್ಮ, ರೂಪ, ಚಂದ್ರಕಲಾ, ಅಮರಾವತಿ, ಶೋಭಾ, ವರಲಕ್ಷ್ಮಮ್ಮ, ಮಮತಾ. ಇದನ್ನ ಅವರ ಒಂದು ದಾಖಲೆ ಪಡೆದು ಕೊಟ್ಟಿದ್ದಾರಲ್ಲ, ಯಾವುದೇ ರೀತಿ ಉಚಿತವಾಗಿ ಇದು ಮಾಡಿದ್ದೀರಿ. ತಮ್ಮ ಒಂದು ಸರ್ಕಾರದ ಆದೇಶದ ಮೂಲಕ ಶಾಸಕರ ಒಂದು ನೇತೃತ್ವದಲ್ಲಿ ಮತ್ತೆ ಇನ್ನೊಂದು ಪಟ್ಟಿ ಯಾವ ರೀತಿ ವಿತರಣೆ ಮಾಡ್ತೀರಿ? 24-25 ಹೋದ ವರ್ಷಕ್ಕಿದ್ದು, ಈ ವರ್ಷದ ಪಟ್ಟಿ ಆಯ್ಕೆ ಸೆಲೆಕ್ಟ್ ಆಗಿದೆ ಸಾಹೇಬ್ರ ಕಡೆಯಿಂದ. ಅದು ಇನ್ನೊಂದು 2 ತಿಂಗಳಲ್ಲಿ ಟೆಂಡರ್ ಆದಮೇಲೆ ಕೊಡ್ತೀವಿ. ಟೆಂಡರ್ ಆದಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಥ್ಯಾಂಕ್ ಯು. ಈ ಹುಡುಗಿಯ ಯಂತ್ರಗಳನ್ನು ನಾವು ಕೊಡ್ತಾ ಇದ್ದೇವೆ. ಒಳ್ಳೆಯ ಕಂಪನಿ, ಹೊಸ ನಮಗೆ ಬ್ರ್ಯಾಂಡೆಡ್ ಕಂಪನಿ. ಮತ್ತು ಸುಮಾರು 25,000 ರೂಪಾಯಿ ಕಾಸ್ಟ್ ಆಗ್ತದೆ. ಇನ್ನು ಮುಂಬರುವ ದಿವಸಗಳಲ್ಲಿ ಒಂದು 150, 200 ನಾವು ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಎಲ್ಲ ಜಾತಿಯವ್ರಿಗೂ ಅದನ್ನು ಕೂಡ ನಾನು ಬೇಗ ಎಲ್ಲ ಜಾತಿಯವ್ರಿಗೂ ಎಲ್ಲ ಜಾತಿಯವ್ರಿಗೂ ವ್ಯವಸ್ಥೆ ಮಾಡ್ತಾರೆ. ಇವಲ್ಲಿ ಕೆಲಸ ನಾವೆಲ್ಲ ಕೂಡ ಈ ಒಂದು ಸದುಪಯೋಗವನ್ನು ದುರ್ಬಳಕೆ ಮಾಡ್ಕೋಬೇಕು. ಮಾಡಿಕೊಂಡು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಹೆಣ್ಮಕ್ಳು ನಿಮಗೇನು ಹೇಳುವಂಗಿಲ್ಲ, ಎಲ್ಲ ಬಂದಿದ್ದೆಲ್ಲ ಕೂಡಾಗ್ತೀವಿ ಕೂಡಾಗ್ತಾರಲ್ವ ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಮಾಡಿಕೊಂಡು ಮಕ್ಕಳನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಬೆಳೆಸಿ ದೇವರು ಒಳ್ಳೇದು ಮಾಡಲಿ ಅಂತ ಹೆಸರು ಬರ್ಸ್ಬಿಟ್ಟು ಹೋಗಿ ನಾಗರಾಜ.